ನಿಮಗೆ ಕ್ರಿಕೆಟ್ ಅಂದರೆ ಎಷ್ಟು ಇಷ್ಟ ಅಂತ ನಮ್ಗೆಲ್ರಿಗೂ ಗೊತ್ತು ಸರ್. ತುಂಬ ಪ್ಯಾಷನೇಟ್ ನೀವು. ಫಸ್ಟಿಗೆ ನಾನು ಚೆನ್ನೈ ಮ್ಯಾಚಿಗೆ ಬರ್ತೀನಿ. ವಿನ್ನಿಂಗ್ ಶಾಟ್ ಆಫ್ ಸೈಡ್ ಹೊಡಿತೀರಾ, ಆ ಮೊಮೆಂಟ್ ಏನು ಓಡ್ತಾ ಇತ್ತು ಸರ್? ನಿಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ವಾಟ್ ವಾಸ್ ಗೋಯಿಂಗ್ ಆನ್ ಇನ್ ಯೋರ್ ಮೈಂಡ್? ಗೆಲ್ಲಕ್ಕೆ ಆ್ಯಕ್ಚುಲಿ ಆ ಚೆನ್ನೈ ಮ್ಯಾಚ್ ನಡಿಬೇಕಾದ್ರೆ ನಾನು ಸುಳ್ಳು ಹೇಳಲ್ಲ, ಕಾಮೆಸ್ಟ್ ಇದ್ದಿದ್ದು ಆ ಮೂಮೆಂಟಲ್ಲಿ ಜೆ ಕೆ ಹಾಗೂ ನಾನಿಬ್ಬರೇ. ಎಲ್ಲರಿಗೂ ಹೊರಗಡೆ ಕೂತಿರೋರಿಗೆ ಟೆನ್ಷನ್ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ನಾನೇ ಡಗ್ಔಟಲ್ಲಿ ಇದ್ರೂ ಐ ಥಿಂಕ್ ಐ ವುಡ್ ಹ್ಯಾವ್ ಬೀನ್ ವರೀಡ್. ಬಟ್ ಐ ಗೆಸ್ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿತ್ತು ಆ್ಯಂಡ್ ಐ ಬಿಲೀವ್ಡ್ ಇನ್ ಜೆ ಕೆ ಅ ಲಾಟ್. ಅವರು ನೀವು ಅಂದ್ಕೊಂಡಂಗೆ ತುಂಬ ಹಿಡ್ಕೊಂಡು, ನಾನು ಆ್ಯಕ್ಚುಲಿ ಒಂದು ಭಾಳ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ದ ಡೇ ಹಿ ಪರ್ಫಾರ್ಮ್ಸ್ ಐ ನೋ ವಾಟ್ ಹಿ ಈಸ್ ಕೇಪಬಲ್ ಆಫ್. ಆ್ಯಂಡ್ ನಂದೊಂಥರ ತುಂಬ ರಿಲೈ ಆಗುವಂಥ, ತುಂಬ ಐ ಕ್ಯಾನ್ ರಿಲೈ ಆನ್ ಇನ್ ಎನಿ ಟೈಮ್, ಕೀಪಿಂಗ್ ಅಸೈಡ್ ಆಲ್ ದಿ ಅದರ್ ಟ್ಯಾಲೆಂಟ್ಸ್. ನಾನು ಹೇಳ್ತಾ ಇರೋದು ಈ ಮೂಮೆಂಟಲ್ಲಿ ಜೆ ಕೆ ನಾನು ತುಂಬ ಮಾತಾಡ್ಕೊಂಡ್ವಿ. ಆ್ಯಂಡ್ ನಾವೊಬ್ಬರಿಗೊಬ್ಬರು ಅಂದರೆ ತುಂಬ ಪ್ರೀತಿಯಿಂದ ಮಾತಾಡೋ ಮಾತುಗಳು ತುಂಬ ಚೆನ್ನಾಗಿರ್ತವೆ. ಅದೆಲ್ಲ ಮಾತಾಡ್ಕೊಂಡು ಆಗ ಎಲ್ಲಿ ಜೆ ಕೆ ಬನ್ನಿ, ಹಿ ಡಿಸರ್ವ್ಸ್ ಅ ವೆರಿ ಬಿಗ್ ಅಪ್ಲೋಸ್ ಫಾರ್ ದ್ಯಾಟ್. ಆಗತ್ತೆ ಮಗ ನಡೆಯಲೇ ಹೊಡಿತಿ ಬಾರಲ್ಲೋ ಅದು ಇದು ಅಂತ ಹೇಳ್ಕೊಂತಾನೆ ಇದ್ವಿ. ಬಟ್ ಒಂದು ಎಷ್ಟೇ ಸ್ಕೋರ್ ಬೇಕಿದ್ರು ಈ ಓವರ್ ಬೇಡ, ಈ ಓವರ್ 8 ರನ್, ಈ ಓವರ್ 10 ರನ್, ಈ ಓವರ್ ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು. ಆ ಮೂಮೆಂಟಲ್ಲಿ ನಾನು ಸಿ ಸಿ ಎಲ್ಲಲ್ಲಿ ಬಹಳ ಇಷ್ಟಪಡುವಂಥ ಒಬ್ಬ ಪ್ಲೇಯರ್ ಅಂದರೆ ವಿಕ್ರಾಂತ್. ಒನ್ ಆಫ್ ದಿ ಫೈನೆಸ್ಟ್ ಪ್ಲೇಯರ್ಸ್ ವಿ ಹ್ಯಾವ್ ಇನ್ ಎಂಟೈರ್ ಸಿ ಸಿ ಎಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಡಿಸೈಡ್ ಮಾಡಿದ್ದು ಆ ಟೀಮಿನ ಫ್ಯೂಸ್ ಬಾಕ್ಸಿಂದನೇ ಹೋಗೋಣ ಅಂತ. ಬಿಕಾಸ್ ಐ ಥಿಂಕ್ ಆದವ್ ಅಂತ ಇನ್ನೊಬ್ಬರು ಬೌಲರ್ ಇದ್ದರು. ಅವ್ರು ಎಷ್ಟೇ ನಾವು ಹೊಡೆಯೋಕ್ಕೆ ಹೋದ್ರು ಮ್ಯಾಕ್ಸಿಮಮ್ ಒಂದು 2 ಬೌಂಡ್ರಿ ಹೊಡಿಬೋದು. ಬಿಕಾಸ್ ಟೂ ಗುಡ್ ಎ ಬೌಲರ್. ವಿಕ್ಕಿ ಅವ್ರದ್ದು ಬೌಲಿಂಗ್ ಅಂದರೆ ವಿಕ್ರಾಂತ್ ಅವ್ರ ಬೌಲಿಂಗು ಜೆ ಕೆದ ಬ್ಯಾಟಿಂಗ್ ಸ್ಟೈಲ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಈಸ್ ಒಂದು ಸ್ವಲ್ಪ ಓವರ್ ಕವರ್ಸ್ ಎಲ್ಲ ಚೆನ್ನಾಗಿ ಹೊಡಿತಾರೆ. ವಿ ಆರ್ ವೇಟಿಂಗ್ ಫಾರ್ ಹಿಸ್ ಬೌಲಿಂಗ್. ಆ ಓವರ್ ಆಗಬೇಕು, ಇಲ್ಲ ಆಗಲ್ಲ, 2 ಡಿಸೈಡ್ ಆಗಿತ್ತು. ಅಲ್ಲಿವರೆಗೂ ವಿಲ್ ಕೀಪ್ ಆರ್ ಹೆಡ್ ಕೂಲ್ ಅಂತ. ಆ್ಯಸ್ ಪ್ಲ್ಯಾಂಡ್ ಐ ಥಿಂಕ್ ಅಗೇನ್ ನೇಚರ್ ಕಾನ್ಸ್ಪೈರ್ಸ್ ಅನ್ನೋಕ್ಕೆ ಜೆ ಕೆ ಗಾಟ್ ಇಸ್ ಆ್ಯಕ್ಟ್ ಟುಗೆದರ್ ಅಟ್ ದ ರೈಟ್ ಟೈಮ್. ಆರಾಮಾಗಿ ಆಡ್ಕೊಂಡು ಬಂದ್ವಿ. ಆ್ಯಂಡ್ ನಾಟ್ ಟು ಫರ್ಗೆಟ್, ಇದ್ರ ಮಧ್ಯದಲ್ಲಿ ಇವನ್ ಪ್ರತಾಪ್ ಅವರು ಆದವಿಗೆ ಲಾಸ್ಟಲ್ಲಿ ಒಂದು ಬೌಂಡ್ರಿ ಹೊಡೆದಾಗಲೇ ಐ ಥಿಂಕ್ ವೆರಿ ಕಾಮ್ ಶಾಟ್. ಅಲ್ಲೂ ಫಾರ್ವರ್ಡ್ ಹೋಗಿ ಎತ್ತು ಬಿಡೋಕ್ಕೆ ಎಲ್ಲರೂ ಟ್ರೈ ಮಾಡ್ತಾರೆ. ಬಿಕಾಸ್ ಆ ಸೆಂಟ್ರಲ್ ಆಡೋದು, ಇಲ್ಲಿ ಎಷ್ಟೋ ಜನ ಕ್ರಿಕೆಟ್ ಆಡಿದ್ದೀರಿ, KCC ಆಡಿರ್ಬೋದು, ರಾಜ್ ಕಪ್ ಆಡಿರ್ಬೋದು. ಆ ಮೂಮೆಂಟಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಂದು ಫಾರ್ವರ್ಡ್ ಹೋಗಿ ಮುಗಿಸ್ಬಿಡೋಣ ಅಂತ ಇರುತ್ತೆ. ಪ್ರತಾಪ್, ಫಾರ್ ಹಿಮ್ ಟು ಸ್ಟೇ ವಿತ್ ಇನ್ ದ ಸ್ಕ್ರೀಸ್ ಆ್ಯಂಡ್ ಹಿಟ್ ಅ ಕಾಮ್ ಫ್ಲಿಕ್ ಟೇಕ್ಸ್ ಅ ಲಾಟ್. ಆ ಮೂಮೆಂಟಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. And we knew we had the game. The moment JK went after and got 23 runs out in that 1 over, I think we knew. And ಅದ್ರ ಮೇಲೆ ನನಗೆ ಆ್ಯಕ್ಚುಲಿ ನೀವು ಅಂದ್ಕೊಂಡಷ್ಟು ಟೆನ್ಷನ್ ನಾವು ತೊಗೊಳಲ್ಲ. ಟೆನ್ಷನ್ ಡಗೌಟಲ್ಲೇ ಇರೋದು. ಮಧ್ಯದಲ್ಲಿ ಇರೋ ಇಬ್ಬರು ಏನು ಕಿಸಿದವ್ರು ಗೊತ್ತಿರಲ್ವಲ್ಲ, ಇಲ್ಲಿ ಅಲ್ಲೇ ನಾವೇ ಇದ್ಬಿಟ್ರೆ ಬೆಟ್ರ್ ಅಂದ್ಬಿಟ್ಟು. ಬಟ್ ಆ್ಯಕ್ಚುಲಿ ಆ ಮೂಮೆಂಟಲ್ಲಿ ನಾನು JK ಈ ಥರ ತುಂಬ ಸಿಚುವೇಶನ್ಸಲ್ಲಿ ಆಡಿದ್ದೀವಿ ಒಟ್ಟೊಟ್ಟಿಗೆ. ಆರಾಮಾಗಿ ಮಾಡ್ತೀವಿ ಬಾರೋ ಅಂದ್ಕೊಂಡು we did it. And I told you, this is somebody, I have to tell this about JK also, that ಒಂದು ಹೆಲ್ಪ್ ರನ್ನರ್ ಬೇಕಾ ಹೇಳ್ದೇ ಪ್ಯಾಡ್ ಅಪ್ ಮಾಡ್ಕೊಂಡು ನಿಂತಿರ್ತಾರೆ. ಕೆಲವು ಮ್ಯಾಚ್ಗಳಲ್ಲಿ ಬೌಲಿಂಗೇ ಕೊಡಲ್ಲ, ತುಟಿ ಪೆಟ್ಟಿಗೆ ಅನ್ನಲ್ಲ, ಬ್ಯಾಟಿಂಗ್ ಸಿಕ್ಕಿರಲ್ಲ, ತುಟಿ ಪೆಟ್ಟಿಗೆ ಅನ್ನಲ್ಲ. ಸಿ ದಟ್ ಇಟ್ ಟೇಕ್ಸ್ ಅ ಲಾಟ್. ಅಂಥದ್ರಲ್ಲಿ ಫಾರ್ ಸೋ ಮೆನಿ ಇಯರ್ಸ್ ಪ್ರದೀಪ್ ಇರ್ಬೋದು, JK, ರಾಜೀವ್ ತುಂಬಾ ಟ್ರಾವೆಲ್ ಆಗಿದ್ದಾರೆ ನನ್ನೊಟ್ಟಿಗೆ ಫಸ್ಟ್ ಸೀಸನ್. ಐ ಥಿಂಕ್ ಐ ಆಲ್ವೇಸ್ ರಿಲೈಡ್ ಆನ್ ಆಲ್ ಆಫ್ ದೆಮ್. ಆ್ಯಂಡ್ ಅವತ್ತಿಗೆ ನಮ್ಮಿಬ್ಬರಿಗೆ ಇದ್ದಿದ್ದು ಆ್ಯಕ್ಚುಲಿ ಹೊಡಿತೀವಿ ಅಂತ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಖುಷಿ ಏನಂದರೆ ವಿನ್ನಿಂಗ್ ರನ್ಸ್ ಅವತ್ತು ನನ್ನ ಕೈಯಿಂದ ಬಂದಿದ್ದು. ಅವತ್ತೊಂದು ಸ್ಪೆಷಲ್ ಡೇ ಇತ್ತು. ಅದೊಂದು ಫ್ರೇಮ್ ಇತ್ತು ಸರ್, ನೀವು ಬ್ಯಾಟ್ ಈ ಥರ ಲಿಫ್ಟ್ ಮಾಡಿ ಎಲ್ಲರೂ ಓಡ್ ಬರ್ತಾ ಇರ್ತಾರೆ. ಸಿನಿಮ್ಯಾಟಿಕ್ ಫ್ರೇಮ್ ಅದು. ಎಲ್ಲರೂ ಶೇರ್ ಮಾಡಿದ್ವಿ ಸ್ಟೇಟಸಲ್ಲೆಲ್ಲ. ಈ ಸೀಸನ್ ಫುಲ್ ಎಮೋಷನ್ಸ್ ಇತ್ತು, ಕೆಲವೊಂದು ಸೆಂಡ್ ಆಫ್ಸ್ ನೀವು ಕೊಟ್ಟಿದ್ದು, ಜೊತೆಗೆ ವೈರಲ್ ಮೂಮೆಂಟ್ಸ್ ಇತ್ತು. ಫೈನಲ್ದೊಂದು ಮೂಮೆಂಟನ್ನು ನಾನು ಹೇಳ್ತೀನಿ ಕೇಳಿ. ವೈರಲ್ ಮೂಮೆಂಟ್ಸ್ ಅಲ್ಲಿ ಏನಿಲ್ಲ. ನಮ್ಮ ಸ್ನೇಹಿತರಲ್ಲಿ ಕೂತಿದ್ದಾರಲ್ಲ ದಾಡಿ, ಇವ್ರು ವೈರಲ್ ವಿಡಿಯೋ ನೋಡಿದ್ದೀರಾ ನೀವು? ಯಾರಾದರೂ ಮಾತಾಡೋಕ್ಕೆ ಸಿಕ್ಕಲಿಲ್ಲ, ಮಾತಾಡೋಕ್ಕೆ ಬಿಟ್ಟಿಲ್ಲ ಅಂತ ಅವ್ರದ್ದು ಕೇಳಿದ್ದೀರಾ? ಇಲ್ಲ. ಯಾವ್ಯಾವ ಭಾಷೆಯಲ್ಲಿ ಬೈತಾರೆ ಕೇಳಿದ್ದೀರಾ ನೀವು? ನಮ್ದೆಲ್ಲ ಏನೂ ಇಲ್ಲ. ನಾವು ಕ್ಯಾಮ್ರಾ ಈ ಕಡೆ ಇರೋದ್ರಿಂದ ವೈರಲ್ ಆಗುತ್ತೆ. ನಮ್ಮ ಸ್ನೇಹಿತರದ್ದು ಮಾತುಗಳು ಯಾವ ಥರ ಬನ್ನಿ ಹೇಳ್ತೀನಿ, ಅಲ್ಲಿ ಕೇಳಿ ಅವ್ರಿಗೇನೆ ಹೇಳ್ತೀನಿ ಸರ್. ಇನ್ನೊಂದು, ನೀವು ಕೇಳಿದ್ದು ತುಂಬ ಟೀಸರು ಸರ್, ಅದೆಲ್ಲ ನೀವು ಗ್ರೌಂಡಲ್ಲಿ ಅವೆಲ್ಲ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಕೇಳಿ. ಬಿಗ್ ಬಾಸಲ್ಲಿ ಕಂಟೆಸ್ಟೆಂಟ್ಗಳಿಗೆ ಕ್ಯಾಮ್ರಾ ಇರೋದು ಹೆಂಗೆ ಮರ್ತೋಗುತ್ತೋ, ನಮಗೆ ಅಲ್ಲಿ ಮೈಕ್ ಇರೋದು ಮರ್ತೋಗ್ಬಿಡುತ್ತೆ. ಹೌದು. ಬಟ್ ಇನ್ನೊಂದು, ನಾವು ಯಾವಾಗಲೂ ತಪ್ಪಿಂದ ತಿದ್ಕೋತೀವಿ ಸರ್, ನಾವು ಕಲಿತೀವಿ. ನೆಕ್ಸ್ಟ್ ಮ್ಯಾಚಿಂದ ನೋಡಿದ್ರೆ ಮೈಕ್ ಆಫ್ ಇತ್ತು,
ಹೆಂಗೆ ಕರೆಕ್ಟಾ? ನೆಕ್ಸ್ಟ್ ಮ್ಯಾಚಲ್ಲಿ ನಾನು ವಿಷ್ಣುಗೆ ಹೇಳ್ಬಿಟ್ಟು ಯಾಕಪ್ಪ, ಆ್ಯಕ್ಚುಲಿ ನಾನು ಬೈದಿದ್ದು ವೈರಲ್ ಆಗಿದ್ದಲ್ಲ ಅದು, ನಾನು ಬೈದಿದ್ದು ವೈರಲ್ ಆಗಿದ್ದು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಮಾತಾಡಿದ್ದು ಕೇಳಿ ಕೇಳಿ ಸುದೀಪ್ ಅವರು ಹಿಂಗೆ ಮಾತಾಡಲ್ಲ ಅನ್ಕ, ಬಟ್ ಆ್ಯಕ್ಚುಲಿ ನನಗೆ ಆ ವೈರಲ್ ಆ ಬೈಗಳಾದ್ಮೇಲೆ ತುಂಬ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗ್ಬಿಡ್ಯಾರ ಫೀಮೇಲ್ಸ್. ಎಂತೆಂಥವ್ರು ಮೆಸೇಜ್ ಮಾಡ್ತಿದ್ದಾರೆ, ಏನು ನಮ್ಗೆ ಎಷ್ಟು ನಮ್ಮೂರು ಅನ್ಸ್ಬಿಟ್ಟಿದೆ ಅಂತ ಕನೆಕ್ಟ್ ಆಗಿದೆ ಎಲ್ರಿಗೂ. ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಐ ಗೆಸ್ ನೀವು ನೆಕ್ಸ್ಟ್ ಮ್ಯಾಚಲ್ಲಿ ಮಾತಾಡಿದ್ದು ಅಥವಾ ಅದೆಲ್ಲ ಕೇಳಿದಿದ್ರೆ ಇನ್ನೂ ಜಾಸ್ತಿ ಓಡಿರೋದು ನಮ್ಮದು. ಬಟ್ ಮೈಕ್ ಸ್ವಲ್ಪ ಕೆಳಗಿಟ್ಟಿದ್ವಿ ನಾವು. ಅದೇ ಮಂಜು ಬೈಸ್ಕೊಂಡ್ರೆ ನೆಕ್ಸ್ಟ್ ಮ್ಯಾಚು ಕೂಡ ಅದಿದ್ದಿದ್ದೆ. ಅದು ಆ್ಯಕ್ಚುಲಿ ಅದು ಫಸ್ಟ್ ಸೀಸನಿಂದ ನಡೀತಿದೆ ಸರ್. ಈಗ ಸ್ವಲ್ಪ ಪಾಲಿಶ್ಡಾಗಿ ಬೈತೀನಿ, ಅದು ಬೇರೆ ಇತ್ತು ಅವೆಲ್ಲ. ಲಾಸ್ಟ್ ಒನ್ ಲೋ ಸ್ಕೋರ್ ಆಗಿರುತ್ತೆ ಗೇಮ್. ಅದರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಹಿ ವಾಸ್ ಟೇಕಿಂಗ್ ಇಸ್ ಟೈಮ್ ಅಂತ ಅನಿಸ್ತಾ ಇತ್ತು. ಸೊ ಆಗೇನು ಓಡ್ತಾ ಇತ್ತು ಅಂತ, ಯಾಕಂದ್ರೆ ಜೆ ಕೆ ಮತ್ತೆ ಬಂದು ಸ್ವಲ್ಪ ಸೆಟಲ್ ಡೌನ್ ಮಾಡಿದ್ರು. ಕೃಷ್ಣ ಇಸ್ ನಾಟ್ ಅ ಪರ್ಸನ್ ಹೂ ವಿಲ್ ಡೂ ದಟ್. ಹಿ ಪ್ಲೇಡ್ ವೆರಿ ಸೆಲ್ಫ್ಲೆಸ್ಲಿ ಅಂಡ್ ಸೆನ್ಸಿಬಲಿ. ಸೆಲ್ಫ್ಲೆಸ್ ಆಗಿ ಏನಕ್ಕೆ ಹೇಳ್ತೀನಿ ಅಂದ್ರೆ, ಕೃಷ್ಣ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂದಾಗ ನೀವು ಹೋದ ಸೀಸನ್ ನೋಡಿರ್ತೀರ, ನಿದ್ದೆ ಹಾಳು ಮಾಡ್ಬಿಟ್ಟಾರೆ ಎಷ್ಟೋ ಜನದು. He is a very hard hitting thing, but that day he was very selfless because Raji was playing extremely well. And ತುಂಬ ಲೋ ಸ್ಕೋರ್ ಆಗಿರೋದ್ರಿಂದ ನಮ್ದು ಬ್ಯಾಟಿಂಗ್ ಆರ್ಡರ್ ಎಲ್ಲ ಡೀಪ್ ಇರೋದ್ರಿಂದ ನಾವು ಕಾಮ್ನೆಸ್ ಕಳ್ಕೊಂಡೆ. ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇನ್ನೊಂದೆರಡು ವಿಕೆಟ್ ಹೋಗಿದ್ರೆ ಟೆನ್ಷನ್ ಆಗಿರೋದು. ಆ ಮೂಮೆಂಟಲ್ಲಿ ಹೋಗಿ ಡಿಫೆಂಡ್ ಮಾಡಿ ರಾಜೀವ್ಗೆ ಸ್ಟ್ರೈಕ್ ಕೊಡೋದಕ್ಕೆ ಕೂಡ ಇಟ್ ಟೇಕ್ಸ್ ಅ ಲಾಟ್ ಸರ್. ಅದು ನಾವು ಟೀಮ್ ಮೇಟ್ಸ್ ಆಗಿ ನಮ್ಗೆ ಅರ್ಥ ಆಗುತ್ತೆ, ಹೊರಗಡೆ ಕುತ್ಕೊಂಡು ಮಾತಾಡೋರಿಗಲ್ಲ. ಅಂಥದ್ರಲ್ಲಿ ತುಂಬ ಟ್ರೋಲ್ ಆಗ್ಬೋದು ಅವರು, ಏನಯ್ಯ ಹೊಡಿತಾ ಇಲ್ಲ ಟೆಸ್ಟ್ ಮ್ಯಾಚ್ ಆಡ್ನು. ಹಿ ವಾಸ್ ಆ್ಯಕ್ಚುಲಿ ಪ್ಲೇಯಿಂಗ್ ಸೆನ್ಸಿಬಲಿ ಬಿಕಾಸ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹಿಮ್ ಟು ಸ್ಟೇ ದೇರ್, ಗಿವ್ ರಾಜೀವ್. ನೋಡಿ ಆ್ಯಕ್ಚುಲಿ ಈಗ ಮುಂದೆ ಹೋಗ್ತೀನಿ, ದಿಢೀರಂತ ರಾಜೀವ್ ಔಟ್ ಆಗ್ತಾರೆ, ಅನ್ಫಾರ್ಚುನೇಟ್ಲಿ ಕೃಷ್ಣನ್ ಔಟ್ ಆಗ್ತಾರೆ. ಸಡನ್ಲಿ ಒಂದು ಟೆನ್ಷನ್ ಬರುತ್ತೆ, ಸ್ಕೋರೇ ಇಲ್ಲ ಬಟ್ ಟೆನ್ಷನ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೆ ಅವರು ಹಿ ವಾಸ್ ಸೇವಿಂಗ್ ಇಸ್ ವಿಕೆಟ್. ಬಟ್ ಅನ್ಫಾರ್ಚುನೇಟ್ಲಿ ಅದರ್ವೈಸ್ ಇವಾಗ ನಾವೇನಾದರೂ ಕೃಷ್ಣ ಹೊಡೀರಿ 10 ಓವರಲ್ಲಿ ಮುಗಿಸಿ ಅಂದಿದ್ರೆ, ನಿಜ ಹೇಳ್ತೀನಿ 9ರಿಂದ 10 ಓವರಲ್ಲಿ ಮುಗಿಸ್ಬಿಟ್ಟು ಬರ್ತಾ ಇದ್ವಿ ನಾವು. ಬಟ್ ಐ ಗೆಸ್ ಫೈನಲ್ ಸರ್, ಅಲ್ಲಿ ನಾವು ಎಡಬಾರ್ದು ಅಥವಾ ಅರ್ಜೆಂಟ್ ಬೇಡ, ಹೊಟ್ಟೆನೋ ಇದು ಇಲ್ಲಿ ಮನೆಗೆ ಬರಬೇಕು. ಕರೆಕ್ಟಾ? ಇದನ್ನ ನಾವು 10 ಓವರ್ ಹೊಡಿತೀವ, ಈ ಅಹಂ ಯಾಕೆ? ಗೆಲ್ಬೇಕಷ್ಟೇ. ನಮ್ಗೆ ಯಾವಾಗ ರನ್ ರೇಟ್ ಬೇಕೋ, ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ವೆನ್ ಯು ಆರ್ ಲೀಡಿಂಗ್ ಅ ಸೈಡ್, ನಾವೇನು ಕೊಡ್ತೀವಿ. ಅವ್ರೇನೋ ಕೇಳಿದಾರೆ, ಮಾತಾಡ್ತಾ ಇದ್ದೀನಿ ನೀರನ್ ಮಧ್ಯ. ಅವರು ಇವಾಗ ನಾನು ಒಬ್ಬ ಕ್ಯಾಪ್ಟನ್ಗೆ ಮುಗಿಸ್ಬಿಟ್ಟು ಬನ್ರಿ ಅಂತ ನನ್ನಾರ, whom are we trying to prove anything here? Ultimately we need the cup. And ಇನ್ನೊಂದು ಹೇಳ್ತೀನಿ, ಪ್ರತಿ ಸಲ ಸೆಮಿಫೈನಲ್ ಫೈನಲ್ಗೆ ಹತ್ತಿರಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋದಿದೆಯಲ್ಲ, ಇಟ್ ಟೇಕ್ಸ್ ಅ ಲಾಟ್. ಸೊ ಸೆನ್ಸಿಬಿಲಿಟಿ ಸಮಥಿಂಗ್ ಇಟ್ ಟೇಕ್ಸ್. ಅಲ್ಲಿ ಯಾರು ಇಂಪ್ರೆಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಹೊಡೆಯೋದಲ್ಲ ಸರ್. ಫೈನಲಿ ಕಪ್ ಗೆಲ್ಬೇಕು, ಫೈನಲ್ಸ್ಗಂತೂ ಹೋಗಾಗಿದೆ, ಗೆಲ್ಲೋದಂತೂ ಖಂಡಿತವಾಗ್ಲೂ ಖಚಿತ ಇತ್ತು. ನೀವು ನೋಟಿಸ್ ಮಾಡಿದ್ರೆ ಇಲ್ಲೋ, ಲೋ ಸ್ಕೋರ್ ಅಂತ ನೀವು ಹೇಳ್ತೀರಿ, ಯಾಕಾಯಿತು ಲೋ ಸ್ಕೋರ್? ಬಿಕಾಸ್ ಆಫ್ ವಾಟ್ ವಿ ಲೇಡ್. ನಾವು ಟ್ರ್ಯಾಪ್ಸ್, ಎವ್ರಿಥಿಂಗ್ ವಿ ಹ್ಯಾಡ್ ಅವರ್ ಗೇಮ್ ಪ್ಲಾನ್ ವೆರಿ ರೈಟ್. ಈವನ್ ಚೆನ್ನೈ ಮೇಲೂ ಪ್ರತಿಯೊಬ್ಬರೂ ಇವಾಗ ಅವ್ರ ಕಡೆ ಇರೋ ಬೆಸ್ಟ್ ಪ್ಲೇಯರ್ ವಿಕ್ರಾಂತ್. ಬಟ್ ವಿಕ್ರಾಂತಿಗೆ ಹೇಗೆ ಬೌಲಿಂಗ್ ಮಾಡಬೇಕು, ಹಾಗೆ ಬೌಲಿಂಗ್ ಮಾಡಬೇಕು ಅನ್ನೋ ಟೈಮಲ್ಲಿ ನಾನು ನನ್ನ ಟೀಮಿಗೆ ಹೇಳಿದ್ದಿಷ್ಟೇ, ಒಂದು ರೋಲ್ಸ್ ರಾಯ್ಸ್ ಕಾರಿಗೆ ಹೊಡಿಬೇಕು ಅಂದ್ರೆ ಕಾರಿಂದ ಹೋಗ್ಬೇಡಿ, ಅದ್ರ ಟೈರ್ಸ್ಗಳಿಂದ ಹೋಗಿ ಅಂತ. ನಾವು ಹೋಗಿದ್ದು ಬೇರೆ ಪ್ಲೇಯರ್ಸಿಂದೆ ಸರ್, ಖಾಲಿ ಮಾಡ್ಕೊಂಬಂದ್ವಿ ಪ್ಲೇಯರ್ಸ್ನ. ಅದು ಅವ್ರ ಮೇಲೆ ಸ್ಟ್ರೆಸ್ ಆಗ್ತಿದ್ದಂಗೆ ನೋಡಿ ಅವರೇನೋ ಟ್ರೈ ಮಾಡಿ. ಆ್ಯಂಡ್ ಐ ಟೋಲ್ಡ್ ಎವ್ರಿಬಡಿ ಹೀಲ್ ಗಿವ್ ಒನ್ ಆಪರ್ಚುನಿಟಿ, ಯೂಸ್ ಇಟ್. We got it right. Bengal alone, it's not that we took them for granted. It's a very good side, but we had our plan right. And we knew, ivattu Pradeep illa illi, abroad allidare. Pradeep also kept telling that one side agattidu anta, because that is the way the team played this time. Yes, thank you sir. ಒಂದು ಗ್ರೂಪ್ ಫೋಟೋವನ್ನು ತೆಗೆದುಕೊಳ್ಳುವಂತ ಸಮಯ, ಇಡೀ ಟೀಮ್ನ ಒಂದು ಗ್ರೂಪ್ ಫೋಟೋ. No, before that I want to say something to the media. Yeah. ಇಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಡಗೌಟಲ್ಲಿ ಕೂತಂತ ತುಂಬ ಜನ ಇದ್ದಾರೆ. ಅದರಲ್ಲಿ ಪ್ರಿಯಾ, ರೇಷು, ಅಪರ್ಣ, ಇನ್ಶಾರ ಬಂದಿದ್ದರು, ಆ್ಯಂಡ್ ಆಲ್ ದ ಅದರ್ ಲೇಡೀಸ್ ಫ್ರಮ್ ಮೈ ಫಿಲ್ಮ್ ಇಂಡಸ್ಟ್ರಿ, ಆ್ಯಂಡ್ ಮೈ ಫ್ಯಾಬುಲಸ್ ಫ್ರೆಂಡ್ಸ್ ರಾಜು ಗೌಡ, ರಂಜಿತ್ ಆ್ಯಂಡ್ ಜಗದೀಶ್. ಲಾಸ್ಟಲ್ಲಿ ನಮ್ಮ ಚಕ್ರವರ್ತಿ ಬಂದಿದ್ದರು, ತುಂಬ ಆರ್ಟಿಸ್ಟ್ಗಳು ಬಂದಿದ್ದರು, ಪನ್ನಗ. ನಮ್ಮ ಡಗೌಟಲ್ಲಿ ಐ ಥಿಂಕ್ ದ ವೈಬ್, ದ ಫೋಕಸ್ ಇದ್ದಿದ್ದು ಬಿಕಾಸ್ ಆಫ್ ಆಲ್ ದಿಸ್ ಸ್ಟ್ರೆಂತ್. ಇವ್ರು ಯಾರು ಕ್ರಿಕೆಟ್ ಆಡೋಕ್ಕೆ ಬಂದಿಲ್ಲ, ನಮ್ಮ ಬೆನ್ ತಟ್ಟಕ್ಕೆ ಬಂದರು. ಆಮೇಲೆ ಆ ಪ್ರೋತ್ಸಾಹ ಇದೆಯಲ್ಲ, ಐ ಥಿಂಕ್ ಐ ವಿಲ್ ನೆವರ್ ಫರ್ಗೆಟ್. ಬಿಕಾಸ್ ಆ ಚಿಯರ್ಸ್ ನೀವು ನೋಡಿರ್ತೀರಿ, ಡಗೌಟ್ ಕಡೆ ಯಾವಾಗ ಕ್ಯಾಮ್ರಾ ಬಂದ್ರು, ದ ವೇ ವಿ ಆರ್ ಆಲ್ ಎಂಜಾಯಿಂಗ್. ಐ ಥಿಂಕ್
ಐ ಓ ದಿಸ್ ಟು ಆಲ್ ಆಫ್ ದೆಮ್. ಆ್ಯಂಡ್ ಇವತ್ತಿಲ್ಲಿ ಸುನೀಲ್ ಬಂದಿಲ್ಲ ಬಿಕಾಸ್ ಒನ್ ಆಫ್ ಹಿಸ್ ಫ್ರೆಂಡ್ಸ್ ಫಾದರ್ ಪಾಸ್ಟ್ ಅವೇ. ಪ್ರದೀಪ್ ಅವ್ರು ಬಂದಿಲ್ಲ ಬಿಕಾಸ್ ಇಸ್ ಅಬ್ರಾಡ್ ಸಮ್ವೇರ್. ಸೊ ಐ ಮಿಸ್ ಮೈ ಎಂಟೈರ್ ಟೀಮ್ ಹಿಯರ್. ಆ್ಯಂಡ್ ಹಾಗೆಯೇ ಸೋಷಿಯಲ್ ಮೀಡಿಯಾ, ಕರ್ನಾಟಕ ಬುಲ್ಡೋಸಿಗೆ ಸಪೋರ್ಟ್ ಮಾಡಿದ ರೀತಿ, ಮಾಧ್ಯಮ ಸಪೋರ್ಟ್ ಮಾಡಿದ ರೀತಿ, ಆ್ಯಂಡ್ 12 years ಅಂತ ನಾವೇನು ಹೇಳ್ತೀವಿ, ಆ ವೇಟಿಂಗ್, ವೆನ್ ದ ವೇಟಿಂಗ್ ಇಸ್ ಓವರ್ ಯು ಡೋಂಟ್ ನೋ ಹೌ ಲಾಂಗ್ ಯು ವೇಟೆಡ್. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್, ಈ ಲೀಗ್ಸಲ್ಲೇ ಸೋತ್ಕೊಂಡು ಬಂದುಬಿಟ್ರೆ ಬೇಜಾರಿರಲ್ಲ. ಓಕೆ, ನಮ್ಮ ಟೀಮ್ ಚೆನ್ನಾಗಿಲ್ಲ, ಚೆನ್ನಾಗಿ ಆಡಿಲ್ಲ ಅಂತ ಅನ್ಕೊಂಡ್ಬಿಡ್ಬೋದು. ಪ್ರತಿ ಸಲ ತುಂಬ ಕಷ್ಟಪಟ್ಟು ಆಡಿ, ಅದು ಕೆಲವು ಟೈಮ್ ಬ್ಯಾಡ್ ಲಕ್. ಈ ಟೂರ್ನಮೆಂಟಲ್ಲಿ ಅದು ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಅರ್ಥ ಆಗಲ್ಲ. ಸೆಮಿಫೈನಲ್ ಆಡ್ತಾ ಇರ್ತೀವಿ, 3 ಗೇಮ್ ಗೆದ್ದು ಆಡ್ತಾ ಇರ್ತೀವಿ, ಯಾವ್ದು 1 ಗೇಮ್ ಗೆದ್ದವ್ರ ಮೇಲೆ ಆಡ್ತಾ ಇರ್ತೀವಿ. ಅಲ್ಲಿ ಸೋಲೋ ಉರಿ ಇದೆಯಲ್ಲ, ಆ ವೈರಲ್ ವಿಡಿಯೋಕ್ಕಿಂತ ವರ್ಸ್ಟ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಅದಾಗಿತ್ತು ನಮಗೆ. ನಾವೇ ಯಾವುದೋ ಟೀಮ್ ಮೇಲೆ ಗೆದ್ದು ಒಂದು ಟೀಮ್ನ ಒಳಗೆ ಕರೆಸ್ಕೊಂಡು ಸೆಮಿಫೈನಲ್ ಅವ್ರ ಹತ್ರನೇ ಓಡಿಸ್ಕೊಂಡು ನಮ್ಮೂರಲ್ಲಿ ಹೋಗಿರ್ತೀವಿ. ಇವತ್ತೊಂದು ಯಾಕೋ ಚಿಕ್ಕ ಹಠ ಆಯಿತು, ಅವ್ರೂರಲ್ಲಿ ಹೊಡಿಬೇಕು ಜನ ಅಂತ. ಅದು ನೋಡಿದ್ವಿ. ಆ್ಯಂಡ್ ಅದನ್ನು ಕಾರಣ ಏನಂತಂದರೆ, ಈ ನನ್ನ ಹಿಂದೆ ನಿಂತಿರೋ ಒಂದು ಸ್ಕ್ವಾಡ್, ಇವರೆಲ್ಲರೂ ಬಂದು ಅವಾಗಿಂದ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು ಸಮಥಿಂಗ್. Nobody can be a great leader or a captain unless and until they wholeheartedly accept me as their leader and captain. I thank my entire team for that, for believing in me. 12 ವರ್ಷಗಳಿಂದ ನಾವು 12 ಸೀಸನಿಂದ ಆಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ಇವತ್ತವರೆಗೂ ಎಷ್ಟೋ ಸಲ ಸೋತಿರ್ಬೋದು, ನನ್ನ ಟೀಮ್ ಬ್ಲೈಂಡ್ಲಿ ದೇ ಬಿಲೀವ್ ವೆನ್ ಐ ಸೇ ಸಮಥಿಂಗ್, ಆ್ಯಂಡ್ ದಟ್ ಇನ್ಕ್ರೀಸಸ್ ಮೈ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಒಂದು ಮಾತು ಹೇಳಿದೆ, ಪ್ರತಿಯೊಬ್ಬರು ಒಂದು ಕ್ಯಾರೆಕ್ಟರ್ ಅಂತ. ನೀವು ನೋಡೇ ಇಲ್ಲ. ಕದ್ದಿ ಮುಚ್ಚಿ ಏನು ನಡೆಯುತ್ತೆ ನಮ್ಮ ಟೀಮಲ್ಲಿ. ನೀವು ನಾನು ಬರೀ ಲೀಡರ್ ಆಗಿರೋದು ನೋಡಿದ್ದೀರಾ, ನನ್ನ ಡಿಟೆಕ್ಟಿವ್ ಸೈಡ್ ನೋಡಿಲ್ಲ ನೀವು. ಇನ್ನೇನು ಹೇಗೆ ಒಬ್ಬೊಬ್ರು ನಡೀತೀನಿ ಅಂತ. ಅಲ್ವಾ ಬಚ್ಚನ್? ಅಲ್ವಾ ಮಂಜು? ಸೊ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಮ್ದೊಂದು ವೈರಲ್ ವಿಡಿಯೋ ಆಯಿತು ಅಲ್ವಾ? ಯಾಕಂದರೆ ಹಿಂದಿನ ದಿವಸ ಮಂಜುಗೆ ಏಟ್ ಬಿದ್ದು ನೆಕ್ಕು ಕುತ್ತಿಗೆ ಅಲ್ಲಾಡ್ತಾ ಇರಲ್ಲ, ಪಟ್ಟಿ ಹಾಕೊಂಡು ಹಿಂಗೆ ಓಡಾಡ್ತಾ ಇರ್ತಾರೆ. ಅವತ್ತು ರಾತ್ರಿ ಪಾರ್ಟಿಯಲ್ಲಿ ನೆಕ್ ಡ್ಯಾನ್ಸ್ ಮಾಡೋದು ನೋಡ್ತೀನಿ. ಪರವಾಗಿಲ್ಲ ಅನ್ಕೊಂಡು ಹೋಗಿರ್ತೀನಿ. ಆ ನೆಕ್ಸ್ಟ್ ಡೇ ಬಂತಿದ್ದ ಕೋಪ ಆ ನೆಕ್ ಡ್ಯಾನ್ಸ್ದು, ಅರ್ಥ ಆಯ್ತಲ್ಲ? ಸೊ ಇವೆಲ್ಲ ನಡೀತಾ ಇರುತ್ತೆ. ಆ್ಯಂಡ್ ನಮ್ಮ ರಾಜೀವ, ನಮ್ಮ ಚಂದನ್, ಕೃಷ್ಣ ಒಬ್ಬರೇ ಅವರಿಗೆ ಲೈಫಲ್ಲಿ ಕ್ರಿಕೆಟ್ಟು, ಸಿನಿಮಾ, ದುಡ್ಡು 3 ಬಿಟ್ಟರೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಪಾರ್ಟಿ ಇಂಟ್ರೆಸ್ಟ್ ಇಲ್ಲ, ಯಾವ ಪಾರ್ಟಿಗಳ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅವರು ಫೋನ್ ಏನು ಮ್ಯಾಚ್ ಮುಗೀತಿದ್ದ ಹಾಗೆ ಫೋನ್ ಹಿಡ್ಕೊಂಡು ಅವ್ರ ಮನೇಲಿರೋ ಮಗು ಮತ್ತು ಪೆಟ್ ಇಬ್ಬರ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಯಾವುದಕ್ಕೂ ಬರೋಲ್ಲ. ಇನ್ನು ನಮ್ಮ ಮಂಜು ಮತ್ತು ಬಚ್ಚನ್ನು, ಇನ್ಯಾರು ಪ್ರತಾಪ ಬರಲ್ಲ, ನಮ್ಮ ಮೈಕನ್ನು ತೊಗೊಂಬೋದು. ಇವ್ರು ಯಾವ ಪಾರ್ಟಿ ಮಿಸ್ಸೇ ಮಾಡಲ್ಲ. ಸೊ 12 ಸೀಸನಲ್ಲಿ ನಾವು ತಂದಿರೋದು 3 ಕಪ್ಪು, ಒಂದು 3-4 ಸಿಲ್ವರ್ ತಂದಿದ್ದೀವಿ, ರನ್ನರ್ ಅಪ್ ತಂದಿದ್ದೀವಿ. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೇಳಲೇಬೇಕು, ಮಾಯುಕ ಈ 12 ಸೀಸನಲ್ಲಿ ಪಾರ್ಟಿ ಮಾಡೋಷ್ಟು ನಾವೆಲ್ಲ ಸೇರಿ ಮಾಡಿಲ್ಲ. ಸೊ ಅವರೇನಾರ ಅಪ್ಪಿತಪ್ಪಿ ಕಪ್ಪು ಬರದೇ ಇರೋದು ನೋವು ಅದು ಇದು ಅಂದರೆ ನಂಬೇಡಿ, ಅದು ಯಾವುದೂ ಇಲ್ಲ. ಬಟ್ ಫಸ್ಟ್ ಸೀಸನ್ನಲ್ಲಿ ಅವರು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡು ಬಂದಿರೋದ್ರಿಂದ ಅದೊಂದು ಸ್ಫೂರ್ತಿಯಾಗಿ ನಾವು ತೊಗೊಂಡು ಆಡಿದ್ವಿ. ಇದೊಂದು CCL ಕಪ್ ಇರ್ಬೋದು. ತುಂಬ ಜನ ಸ್ಪೀಚ್ ಕೊಡ್ಬೇಕಾದ್ರೆ ಕೇಳಿದ್ದೀನಿ, ಮಾತಾಡ್ಬೇಕಾದ್ರೆ ಕೇಳಿದ್ದೀನಿ, ತುಂಬ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ನಾವು ಆಡೋ ಕ್ರಿಕೆಟ್ ಬಗ್ಗೆ, ಈ ಕಪ್ಪಿನ ಬಗ್ಗೆ, CCL ಬಗ್ಗೆ. ಏನೋ ನಾವು ಹುಟ್ಟಿರೋದೇ ಅವ್ರಗಳ ಮನೆ ಸಾಕಕ್ಕೇನೋ ಥರ. ನಾವು ಚಿತ್ರರಂಗದವರು, ಸಿನಿಮಾ ಮಾಡಿದ್ರು ಜೀವ ಕೊಟ್ಟು ಮಾಡ್ತೀವಿ. ಚಿತ್ರರಂಗಕ್ಕೆ ಅಥವಾ ಕರ್ನಾಟಕಕ್ಕೆ ಅಂತ ವಿಚಾರ ಬಂದಾಗ ಅದೇ ಕಪ್ಪಿಗೂ ಜೀವ ಕೊಡ್ತೀವಿ, ಆ ಬಾವುಟಕ್ಕೂ ಜೀವ ಕೊಡ್ತೀವಿ. ಇದು ಎಲ್ಲಿ ಹೋದರೂ ಮಾಡ್ತೀವಿ ನಾವು ಯಾರನ್ನು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೋಡಿಲ್ಲ. ಐ ಜಸ್ಟ್ ಹೋಪ್ ಆ್ಯಂಡ್ ವಿಶ್ ದಟ್ ಎವ್ರಿಬಡಿ ಶೋಸ್ ಅ ಲಿಟಲ್ ಮೋರ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿಸ್ ಫ್ಯಾಬುಲಸ್ ಕ್ರಿಕೆಟರ್ಸ್. ಇವ್ರು ಯಾರು ₹1 ಆಡ್ತಾ ಇಲ್ಲ. 12 ಸೀಸನ್ನಿಂದ ನಾವು ಆಡ್ಕೊಂಡು ಬರ್ತಾ ಇದ್ದೀವಿ. ನಾವು ಯಾರು ₹1 ಪೇಮೆಂಟ್ ತೊಗೊಂಡಿಲ್ಲ, ನಾವು ಯಾರು ₹1ಗೆ ಕೈ ಚಾಚಿಲ್ಲ. ಜೀವ ಕೊಟ್ಟು ಆಡೋದೇನಕ್ಕಂದರೆ 2 ವಿಚಾರ. ಒಂದು, ನಾವು ಆಡೋ ಹೆಸರಲ್ಲಿ ಕರ್ನಾಟಕ ಅನ್ನೋದಿದೆ.
ಇನ್ನೊಂದು ಕಪ್ ತಂದ್ರು ಕರ್ನಾಟಕಕ್ಕೆ ತರ್ತೀವಿ ನಾವು. ಇದನ್ನ ಹಿಡ್ಕೊಂಡು ನಾವು ಆಡ್ತೀವಿ ಹೊರತು ಬೇರೆ ಏನೂ ಇಲ್ಲ. I don't know how to say it, but I love this team and I always will love this team. Thank you for the support and thank you for this love, my boys. Thank you. ಪ್ರವೀಣ್ ಹೆಸರು ಹೇಳೋದು ಮರ್ತುಬಿಟ್ಟೆ ನಾನು. ಇಲ್ಲ ಇದು ಯಾವ ವಿಚಾರಕ್ಕಲ್ಲ. ವೆರಿ ಸೆಲ್ಫ್ಲೆಸ್ ಬಾಯ್. ಈಸ್ ಎ ಗ್ರೇಟ್ ಕ್ರಿಕೆಟರ್. ಇವತ್ತು ಆರ್ಟಿಸ್ಟ್ ಆಗಿ ಬಂದಿರ್ಬೋದು. ಪ್ರತಿ ಒಂದು ಮ್ಯಾಚಿಗೂ ಕೋಚಿಂಗಲ್ಲಿ ಹೆಸರಿಲ್ಲ, ನಮ್ಮ ಪ್ಲೇಯಿಂಗ್ ಲಿಸ್ಟಲ್ಲಿ ಹೆಸರಿಲ್ಲ, ಬಟ್ ಎಲ್ಲೋ ಒಂದು ಪರದೆ ಹಿಂದೆ ನಿಂತ್ಕೊಂಡು ದ ಸಪೋರ್ಟ್ ಹಿ ಗಿವ್ಸ್. ಪ್ರವೀಣ್, ವಿ ಲವ್ ಯು. ಪ್ಲೀಸ್, ಯು ಡಿಸರ್ವ್ ಟು ಬಿ ವಿತ್ ಅಸ್. ಎಸ್ ಪ್ರವೀಣ್. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಹೆಸರು ನಾನು ಹಂಗೆ ಸ್ಲಿಪ್ ಮಾಡಿಬಿಟ್ಟೆ. ನಾನು ಮನೆಗೆ ಹೋಗೋಕೆ ಆಗ್ತಾ ಇರಲಿಲ್ಲ. ಇಲ್ಲಾಂದ್ರೆ ಇವತ್ತು ನನ್ನ ಮಗಳು ಸಾನ್ವಿ ನನ್ನ ಲಕ್ಕಿ ಲೇಡೀಸ್ ಅಂತ ಹೇಳಬಲ್ಲೆ. ಯಾಕಂತಂದರೆ ನಾನು ಈ ವರ್ಷ ಈ ಹೈಟಿಂದ ಸಾನ್ವಿ ಅವರು ನಮ್ಮ ಮ್ಯಾಚ್ಗಳಿಗೆ ಬರ್ತಾನೆ ಇದ್ದಾರೆ. ಅವ್ರು ಕ್ರಿಕೆಟ್ ಅಂದರೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಟುಡೇ ಐ ಆಮ್ ವೆರಿ ಹ್ಯಾಪಿ. ಇವತ್ತು CCLಗೆ ಬರಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ಚಿಕ್ಕ ಹಳ್ಳಿಲಿ ಹೆಸರೊಟ್ಟಿಗೆ ಬಂದರು. ಆ್ಯಂಡ್ ತುಂಬಾ ಸಪೋರ್ಟಿವ್ ಆ್ಯಂಡ್ ಡ್ಯಾನ್ಸ್ ಮಾಡೋದಾಗಲಿ, ಕುಣಿಯೋದಾಗಲಿ. ಐ ಥ್ಯಾಂಕ್ ಆಲ್ ದ ಲೇಡೀಸ್. ಅಪರ್ಣ, ಐ ಥಿಂಕ್ ಯು ಆಲ್ಸೋ ಶುಡ್ ಕಮ್ ಆನ್ ಟು ದ ಸ್ಟೇಜ್. ಯು ಹ್ಯಾವ್ ಟು ಕಮ್. ಯು ಡಿಸರ್ವ್ ಇಟ್, ಆಲ್ ಆಫ್ ಯು. ಹಾಗೆಯೇ ಪ್ರತಿಯೊಂದು ಮ್ಯಾಚ್ ಗೆದ್ದಾಗ್ಲೂ ಮಾಧ್ಯಮದಿಂದನೂ ನನ್ನ ಸ್ನೇಹಿತರು ಎಷ್ಟೋ ಜನ ನನಗೆ ಟೆಕ್ಸ್ಟ್ ಮಾಡಿರೋದುಂಟು, ವಿಶಸ್ ಮಾಡಿರೋದುಂಟು. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ದಿಸ್ ಕಪ್ ಹ್ಯಾಸ್ ಬೀನ್ ಅ ಲಾಂಗ್ ವೇಟ್ and this is for all of you. Thank you. For business and personal promotions, please contact 9686376663.